ಹೆಲೋ ವೀಕ್ಷಕರೇ, ದಿಸ್ ಇಸ್ ಬಾಲು. ವೀಕ್ಷಕರೇ, ಅಭಿಮಾನಿಗಳು ಅಂದರೆ ಹೇಗಿರ್ತಾರೆ? ಅಭಿಮಾನಿಗಳಲ್ಲಿ ಒಂದು ಹೀರೋ ಅಂದರೆ ಅವರಲ್ಲಿ ಸಾಕಷ್ಟು ಆ ಹೀರೋ ಬಗ್ಗೆ ಪ್ರೀತಿ ಇರುತ್ತೆ, ಕಾಳಜಿ ಇರುತ್ತೆ. ಅಷ್ಟೇ ಆ ಹೀರೋ ಕೂಡ ಆ ಕಾಳಜಿನ ಅಭಿಮಾನಿಗಳ ಒಂದು ಮನಸ್ಸಲ್ಲಿ ಏನಿರುತ್ತೆ ಅದನ್ನು ಅವರು ನಿಭಾಯಿಸ್ಕೊಂಡು ಹೋಗಬೇಕಾಗತ್ತೆ. ಸೊ ಯಶ್ ಅವರ ವಿಷಯ ಬಂದಾಗ, ಯಶ್ ಅವರು ಯಾವುದೇ ಸಿನಿಮಾ ತೆಗೆದ್ರೂ ಕೂಡ ಫ್ಯಾಮಿಲಿ ಜೊತೆ ಕುಳಿತು ತೆಗೆಯುವಂಥ ಸಿನಿಮಾ ಮಾಡ್ತಾರೆ. ಸೊ ಇವಾಗ ಏನಾಗಿದೆ ಅಂದರೆ, ಯಶ್ ಅವರು ಕೇವಲ ರಾಕಿಂಗ್ ಸ್ಟಾರ್ ಯಶ್ ಆಗಿ ಅಷ್ಟೇ ಉಳಿದಿಲ್ಲ, ನ್ಯಾಷನಲ್ ಸ್ಟಾರ್ ಆಗಿ ಮಿಂಚ್ತಾ ಇದ್ದಾರೆ. ಅವರ KGF ಹಾಗೂ KGF 2 ಸಿನಿಮಾ ಫ್ಯಾಮಿಲಿ ಜೊತೆ ಕುಳಿತು ನೋಡುವಂಥ ಸಿನಿಮಾ ಆದರೂ ಕೂಡ ಟಾಕ್ಸಿಕ್ ಸಿನಿಮಾನು ಇದೇ ಥರ ಇರುತ್ತೆ ಅಂತ ಹಲವಾರು ಅಭಿಮಾನಿಗಳು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಆದರೆ KGF ನಂತರ ಬರ್ತಿರೋ ಟಾಕ್ಸಿಕ್ ಟೀಸರ್ನ ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ. ಇದಕ್ಕೆ ರೀಸನ್ ಏನಂತ ತಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಟಾಕ್ಸಿಕ್ ಟೀಸರ್ ಅಂತೂ ಎಲ್ಲರೂ ಆಲ್ಮೋಸ್ಟ್ ನೋಡೇ ಇರ್ತೀರಾ, ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ವೀಕ್ಷಕರೇ, ಈ ಟೀಸರ್ ನೋಡಿದ ಮೇಲೆ ಅಭಿಮಾನಿಗಳ ರಿಯಾಕ್ಷನ್ ಹೇಗಿತ್ತು? ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ರಿಯಾಕ್ಷನ್ ಮಾಡ್ತಿದ್ದಾರೆ? ಅದಕ್ಕಿಂತ ಮೀರಿ ರಾಧಿಕಾ ಪಂಡಿತ್ ಅವರ ರಿಯಾಕ್ಷನ್ ಹೇಗಿತ್ತು ಅಂತ ನೋಡೋಣ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ವೀಕ್ಷಕರೇ, ಯಶ್ ಅವರ ಕ್ರೇಜ್ ಎಷ್ಟಿದೆ ಅಂದರೆ ಕೇವಲ ನಮ್ಮ ಕರ್ನಾಟಕದಲ್ಲಿ ಅಲ್ಲ, ನಮ್ಮ ಭಾರತ ದೇಶದಲ್ಲೂ ಅಷ್ಟೇ ಅಲ್ಲ. ಅವರ KGF ಹಾಗೂ KGF 2 ಸಿನಿಮಾ ಬಂದಮೇಲೆ ವರ್ಲ್ಡ್ ವೈಡ್ ಫ್ಯಾನ್ ಬೇಸನ್ನು ಗಳಿಸಿರುವಂಥ ನಟ. ಅಷ್ಟೇ ಅಲ್ಲದೆ ಅದನ್ನು ಮೇಂಟೈನ್ ಕೂಡ ಮಾಡಬೇಕಾಗತ್ತೆ. ಸೊ ಅದನ್ನು ಮೇಂಟೈನ್ ಮಾಡಬೇಕಂದ್ರೆ ಅದಕ್ಕಿಂತ ಒಂದು ಪಟ್ಟು ಹೆಚ್ಚು ಸಿನಿಮಾನು ಕೂಡ ತೆಗಿಬೇಕಾಗತ್ತೆ. ಇಲ್ಲ ಅಂದರೆ ಜನ ಏನು ಮಾಡ್ತಾರೆ, ಒಂದು ಸಲ ಸಿನಿಮಾ ನೋಡ್ತಾರೆ, ಆಮೇಲೆ ಮರ್ತು ಬಿಡ್ತಾರೆ, ಯಾವುದೇ ನಟ ಆದರೂ ಅಷ್ಟೇ. ಬಟ್ ಯಶ್ ಅವರು KGF 2 ಸಿನಿಮಾ ಆದಮೇಲೆ KGF 2ಗಿಂತ ಒಂದು ದೊಡ್ಡ ಮಟ್ಟದಲ್ಲಿ ಸಿನಿಮಾ ತೆಗಿಬೇಕು ಅಂತ ನಿರ್ಧಾರ ಮಾಡಿದಾಗ ಅವಾಗ ಅವ್ರ ತಲೆಯಲ್ಲಿ ಬರೋದೇ ಟಾಕ್ಸಿಕ್. ಈ ಟಾಕ್ಸಿಕ್ ಸಿನಿಮಾದ ಟೈಟಲ್ ರಿಲೀಸ್ ಮಾಡಿದ್ದಾರೆ, ಹಾಗೆ ಅದರ ಕೆಲವು ಪೋಸ್ಟ್ಗಳನ್ನು ಕೂಡ ರಿಲೀಸ್ ಮಾಡ್ತಾರೆ. ಇನ್ನು ಸಿನಿಮಾದ ಟೀಸರ್ ಕೂಡ ರಿಲೀಸ್ ಆಗಿರಲಿಲ್ಲ, ಅವಾಗಲೇ ವರ್ಲ್ಡ್ ವೈಡ್ ಫೇಮಸ್ ಆಗಿದೆ. ಈ ಟಾಕ್ಸಿಕ್ ಸಿನಿಮಾದ ಟೈಟಲ್ ಕೇಳಿದ್ರೆ ಸಾಕು, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇಂಥ ಟೈಮಲ್ಲಿ ಮೊನ್ನೆ ಯಶ್ ಅವರ ಬರ್ಡೇ ನಡೆಯುತ್ತೆ. ಆ ಬರ್ಡೇ ಟೈಮಲ್ಲಿ ಅವರು ಈ ಸಿನಿಮಾದ ಟೀಸರ್ನ ರಿಲೀಸ್ ಮಾಡ್ತಾರೆ. ಈ ಸಿನಿಮಾದ ಟೀಸರ್ ನೋಡಿದ ಮೇಲೆ ಎಲ್ಲರೂ ತುಂಬ ಶಾಕ್, ಯಾಕಂದರೆ ಯಾರು ಕೂಡ ಇಂಥ ಸೀನ್ಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ. ಅಭಿಮಾನಿಗಳಂತೂ ತುಂಬ ಕನ್ಫ್ಯೂಸ್ ಹಾಗೂ ತುಂಬ ಶಾಕ್ ಆಗಿ ನೋಡ್ತಾರೆ. ವೀಕ್ಷಕರಿಗೆ, ಎಲ್ಲ ಸೀನ್ ನೋಡಿದ ಮೇಲೆ ಅಭಿಮಾನಿಗಳ ಮನಸ್ಸಲ್ಲಿ ಬರೋ ಒಂದು ಡೌಟ್ ಏನಂದರೆ, ರಾಧಿಕಾ ಪಂಡಿತ್ ಅವರ ರಿಯಾಕ್ಷನ್ ಹೇಗಿರ್ಬೋದು ಅಂತ. ಯಾಕಂದರೆ ಫ್ಯಾಮಿಲಿ ಜೊತೆ ಕುಂತು ನೋಡುವಂಥ ಸಿನಿಮಾ ಮಾಡಬೇಕಾಗಿರುವಂಥ ಯಶ್ ಅವರು ಏಕ್ದಮ್ ಟಾಕ್ಸಿಕ್ ಸಿನಿಮಾದಲ್ಲಿ ಫುಲ್ ಡಿಫ್ರೆಂಟ್ ಆಗಿ ಸೀನ್ಗಳನ್ನು ತೋರಿಸ್ತಾರೆ. ಈ ಸೀನ್ಗಳ ಹಿಂದೆ ಕೇವಲ ಯಶ್ ಅವರಷ್ಟೇ ಕೈವಾಡ ಇದೆಯಾ ಅಥವಾ ಕಿತು ಮೋಹನ್ ದಾಸ್ ಅವರ ಕೈವಾಡ ಇದೆಯಾ ಅಂತ ನೋಡಬೇಕಾಗುತ್ತೆ. ಯಾಕಂದರೆ ಯಶ್ ಅವರು ಯಾವುದೇ ಕೂಡ ವಿಚಾರ ಏಕ್ದಮ್ ಆಗಿ ರಿವೀಲ್ ಮಾಡೋದಿಲ್ಲ. ಅವರ ಟ್ಯಾಲೆಂಟ್ ಏನಿದ್ರು ಅವರು ಸಿನಿಮಾದಲ್ಲೇ ತೋರಿಸ್ತಾರೆ, ಇದು ನಿಮಗೆ ಗೊತ್ತಿರೋ ವಿಚಾರ. ಹಾಗಾದರೆ ಈ ಸಿನಿಮಾದಲ್ಲಿ ತೋರಿಸುವ ಸೀನ್ಗಳು ಮುಂದೆ ಸಿನಿಮಾದಲ್ಲೂ ಹೀಗೆ ಇರುತ್ತಾ? ಫ್ಯಾಮಿಲಿ ಜೊತೆ ಕೂತು ನೋಡಬೇಕಾ ಅಥವಾ ಬೇಡವಾ ಅಂತ ಅಭಿಮಾನಿಗಳಲ್ಲಿ ಬಹಳಷ್ಟು ಗೊಂದಲ ಶುರುವಾಗಿದೆ. ಅಷ್ಟಕ್ಕೂ ಅಭಿಮಾನಿಗಳು ಈ ಟೀಸರ್ ರಿಲೀಸ್ ಆದಮೇಲೆ ಅವರ ಹಿಂದಿನ ಸಿನಿಮಾ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಹಾಗೂ ಕಿರಾತಕ ಈ ಸಿನಿಮಾಗಳ ಕ್ಲಿಪ್ಗಳನ್ನು ಎಡಿಟ್ ಮಾಡಿ ವೈರಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಸಿನಿಮಾದಲ್ಲಿ ರಾಧಿಕಾ ಪಂಡಿತ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅವರು ನಟಿಸಿರುವ ಸಿನಿಮಾ. ಈ ಸಿನಿಮಾದಲ್ಲಿ ರಾಧಿಕಾ ಪಂಡಿತ್ ಅವರು ಯಶ್ ಅವರ ಮೇಲೆ ಸಿಟ್ಟಿಗೆದ್ದು ಬೈತಾ ಇರ್ತಾರೆ. ಯಶ್ ಅವರ ಜೊತೆ ಜಗಳ ಆಡೋ ಸೀನ್ಗಳು ಕೂಡ ಇವೆ. ಈ ಸೀನ್ಗಳನ್ನು ಎಡಿಟ್ ಮಾಡಿ ರಾಧಿಕಾ ಪಂಡಿತ್ ಅವರ ರಿಯಾಕ್ಷನ್ ಹೇಗಿರುತ್ತೆ ಈ ಟೀಸರ್ ನೋಡಿದ ಮೇಲೆ ಅಂತ ಅಭಿಮಾನಿಗಳು ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಅಭಿಮಾನಿಗಳ ರಿಯಾಕ್ಷನ್ ಹೀಗಿರುತ್ತೆ ಅಂದರೆ ರಾಧಿಕಾ ಪಂಡಿತ್ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ. ಇನ್ನು ಕೆಲವು ಅಭಿಮಾನಿಗಳಲ್ಲಿ ನಾವು ಈ ಸಿನಿಮಾ ಫ್ಯಾಮಿಲಿ ಜೊತೆ ಕೂತು ನೋಡಬೇಕಾ ಅಥವಾ ಬೇಡ ಅನ್ನೋ ಕೂಡ ಕನ್ಫ್ಯೂಷನ್ ಇದೆ. ಯಾಕಂದರೆ ಟ್ರೈಲರೇ ಈ ರೀತಿ ಇರುವಾಗ ಇನ್ನು ಸಿನಿಮಾದಲ್ಲಿ ಹೇಗಿರುತ್ತೆ? ಟ್ರೈಲರ್ ಕೇವಲ ನಾವು ಫೋನಲ್ಲಿ ಅಥವಾ ಟಿವಿಯಲ್ಲಿ ನೋಡಿರ್ತೀವಿ. ಇವಾಗ ಪೂರ್ತಿ ಸಿನಿಮಾ ನಾವು ಥಿಯೇಟರಲ್ಲಿ ಕುಳಿತು ನೋಡಬೇಕು. ಸೊ ಥಿಯೇಟರ್ಗೆ ಹೋಗ್ಬೇಕಂದ್ರೆ ಫ್ಯಾಮಿಲಿ ಜೊತೆನೇ ಹೋಗ್ಬೇಕಾ ಅಥವಾ ಕೇವಲ ಹುಡುಗರು ಹೋಗ್ಬೇಕಾ ಅಂತ ಬಹಳಷ್ಟು ಅಭಿಮಾನಿಗಳಲ್ಲಿ ಗೊಂದಲ ಶುರುವಾಗಿದೆ. ಇದಕ್ಕೆ ಉತ್ತರ ಯಶ್ ಅವರೇ ಕೊಡಬೇಕು. ಇಲ್ಲ ಅಂದರೆ ಸಿನಿಮಾ ರಿಲೀಸ್ ಆಗೋವರೆಗೂ ಈ ಪ್ರಶ್ನೆ ಎಲ್ಲರಿಗೂ ಕಾಡ್ತಾನೆ ಇರುತ್ತೆ. ಸೊ ಮುಂದಿನ ದಿವಸದಲ್ಲಿ ಯಶ್ ಅವರು ಇದಕ್ಕೆ ಏನಾದರೂ ರಿಯಾಕ್ಷನ್ ಕೊಡ್ತಾರಾ ಅಥವಾ ಇಲ್ವಾ ಅಂತ ನೋಡೋಣ. ಆದರೆ ರಾಧಿಕಾ ಪಂಡಿತ್ ಅವರ ರಿಯಾಕ್ಷನ್ ಹೇಗಿತ್ತು ಅಂತ ತಿಳ್ಕೊಬೇಕಂದ್ರೆ, ರಾಧಿಕಾ ಪಂಡಿತ್ ಅವರು ಟ್ರೈಲರ್ ನೋಡಿ ಯಾವುದೂ ಕೂಡ ಪ್ರತಿಕ್ರಿಯೆ ನೀಡಿಲ್ಲ. ಯಾಕಂದರೆ ರಾಧಿಕಾ ಪಂಡಿತ್ ಅವರು ಯಶ್ ಬರ್ಡೇ ದಿವಸ ಒಂದು ಪೋಸ್ಟನ್ನು ಹಾಕ್ತಾರೆ. ಆ ಪೋಸ್ಟ್ನಲ್ಲಿ ಅವರ ಫ್ಯಾಮಿಲಿ ಫೋಟೋ ಇರುತ್ತೆ, ಒಂದು ಮುದ್ದಾದ ಫ್ಯಾಮಿಲಿ ಫೋಟೋ ಇರುತ್ತೆ, ಹಾಗೂ ಖುಷಿಯಿಂದ ಅವರು ಯಶ್ ಅವ್ರಿಗೆ ವಿಶ್ ಮಾಡ್ತಾರೆ. ಆದರೆ ಟೀಸರ್ನ ಸೀನ್ಗಳ ಬಗ್ಗೆ ಯಾವುದೇ ಕೂಡ ಪ್ರತಿಕ್ರಿಯೆ ಅವರು ನೀಡಿಲ್ಲ. ಇಷ್ಟಾದ್ಮೇಲೂ ಕೂಡ ಎಲ್ಲರಿಗೂ ಕಾಡ್ತಾ ಇರೋ ಪ್ರಶ್ನೆ ಏನಪ್ಪಾ ಅಂದರೆ, ಈ ಟ್ರೈಲರ್ ನೋಡಿದ ಮೇಲೆ ನಾವು ಫ್ಯಾಮಿಲಿ ಜೊತೆ ಸಿನಿಮಾ ನೋಡಬೇಕಾ ಅಥವಾ ಒಬ್ಬರೇ ಹೋಗಿ ನೋಡಬೇಕಾ ಅನ್ನೋ ಪ್ರಶ್ನೆ. ಸೊ ಇದಕ್ಕೆ ಉತ್ತರ ಯಶ್ ಅವರೇ ಕೊಡಬೇಕು. ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಅನಿಸಿಕೆ ಏನು ಅಂತ ನೀವು ಕಮೆಂಟ್ ಮಾಡಿ ಹೇಳಿ.
ಈ ಸಿನಿಮಾ ರಿಲೀಸ್ ಆದಮೇಲೆ ನೀವು ಫ್ಯಾಮಿಲಿ ಜೊತೆ ಹೋಗಿ ನೋಡ್ತೀರಾ ಅಥವಾ ಕೇವಲ ಫ್ರೆಂಡ್ಸ್ ಜೊತೆ ಹೋಗಿ ನೋಡ್ತೀರಾ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.